ಹಾಯ್ ಆಲ್, ಇದು ನನ್ನ ಮಿನಿ ಲಾಗ್‌ನ ಫಸ್ಟ್ ವಿಡಿಯೋ ಆಗಿರುತ್ತೆ. ಕೊನೆವರೆಗೂ ನೋಡಿ, ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಫಾಲೋ ಮಾಡ್ಕೊಳ್ಳಿ. ಈ ಬ್ಲೌಸು ನೆನ್ನೆ ಡ್ಯೂಟಿಯಿಂದ ಬಂದು ಸ್ಟಿಚ್ ಮಾಡಿದಂತ ಬ್ಲೌಸು. ಈ ತರ ಸಿಂಪಲ್ ಆಗಿ ಒಂದ್ ಲೇಸ್ ಹಾಕಿ ಸ್ಟಿಚ್ ಮಾಡಕ್ ಹೇಳಿದ್ರು. ಮತ್ತೆ ಸ್ಯಾರಿಗೆ ಫಾಲು ಮತ್ತೆ ಡ್ರೆಸ್ ಆಲ್ಟ್ರೇಷನ್ ಕೊಟ್ಟಿದ್ರು. 4 ಕೊಟ್ಟಿದ್ರು, ಸದ್ಯಕ್ಕೆ ಒಂದ್ ಕೇಳಿದ್ರು. ಒಂದ್ ಫಿನಿಶಿಂಗ್ ಮಾಡ್ಕೊಟ್ಟೆ. ಮತ್ತೆ ಅದ್ರ ನಾಳೆ ಗುರುವಾರ ಡ್ಯೂಟಿಗೆ ಹೋಗ್ತಾ ಇದ್ದೀನಿ. ನಮ್ಮ ಅಕ್ಕನ ಮಗಳೂನು ನಾನು ಬರ್ತೀನಿ ಅಂದ್ಬಿಟ್ಟು ಅವಳು ರೆಡಿ ಆಗ್ತಾ ಇದ್ದಾಳೆ. ರಾಯರ ಮಠಕ್ಕೆ ಹೋಗಿದ್ದು ಹಾಗೆ ಹೋಗೋಣ ಅಂದ್ಬಿಟ್ಟು ಅವಳು ಧ್ಯಾನ ನಾಡಿ ಶುದ್ಧ ಮಾಡ್ಕೊಂಡು ನಾನು ಪ್ರಾಣಾಯಾಮ ಧ್ಯಾನ ಮಾಡ್ಕೊಂಡು ಹೋಗ್ತೀವಿ. ಏನೇ ಮಿಸ್ ಆದ್ರೂ ಬೆಳಿಗ್ಗೆ ಮತ್ತೆ ಸಂಜೆ ಧ್ಯಾನ ಮತ್ತೆ ಪ್ರಾಣಾಯಾಮ ಅಂತೂ ಮಿಸ್ ಆಗಲ್ಲ ನಮ್ ಗುರುಗಳು. ಅದಾದ್ಮೇಲೆ ಇನ್ನು ಡ್ಯೂಟಿಗೆ ಹೋಗ್ತಾ ಇದ್ದೀನಿ. ಟಿಫನ್ ಮಾಡಿಲ್ಲ, ಅಲ್ಲೇ ರಾಯರ ಮಠದಲ್ಲೇ ಪ್ರಸಾದ ಆಗುತ್ತೆ, ಅದನ್ನು ಪ್ರಸಾದ ತಿನ್ಕೊಂಡು ಹಾಗೇನೆ ಹೋಗೋಣ ಅಂದ್ಬಿಟ್ಟು ಅವಳನ್ನ ಅದಕ್ಕೆ ಕರ್ಕೊ ಹೋಗ್ತಾ ಇರೋದು. ಇಲ್ಲ ಅಂದಿದ್ರೆ ಆಫೀಸ್ ಕರ್ಕೊ ಹೋಗ್ತಾ ಇರ್ಲಿಲ್ಲ. ರಾಯರ ಮಠಕ್ಕೆ ಹೋಗ್ಬೇಕಂತ ಇದ್ಲು, ಅದ್ರಿಂದ ಕರ್ಕೊಂಡು ಹೋಗಿ ಅವಳನ್ನು ಒಂದಿನ ಆಫೀಸ್ ಕರ್ಕೊ ಹೋದೆ. ಮತ್ತೆ ನಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಸಂತು ಗುಬ್ಬಿಗೂಡು ಅಂತ. ತುಂಬಾ ಅಂದ್ರೆ ತುಂಬಾ ಮಂತೆ ಆಗೋಯ್ತು ವಿಡಿಯೋ ಮಾಡೋದ್ ಬಿಟ್ಟು. ಇವಾಗಿಂದ ಸ್ಟಾರ್ಟ್ ಮಾಡೋಣ ಅದನ್ನು ಅಂತ ಅನ್ಕೊಂಡಿದೀನಿ. ಯೂಟ್ಯೂಬ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಗೈಸ್. ಅದಾದ್ಮೇಲೆ ಇದು ಚಿಕ್ಕಳ್ಳಿ ಹತ್ರ ರೈಟ್ ಕಟ್ಟಾದ್ರೆ, ಈಗ ತೋರಿಸ್ತಾ ಇದ್ದೀನಲ್ಲ ಹೈವೇಲಿ, ರೈಟ್ ಕಟ್ಟಾದ್ರೆ ಅಲ್ಲಿ ರಾಯರ ಮಠ ಇದೆ. ತುಂಬಾ ಚೆನ್ನಾಗಿದೆ. ಮೈಸೂರಲ್ಲಿ ಯಾರ್ಯಾರು ಸುಮಾರು ಜನಕ್ಕೆ ಗೊತ್ತು, ಆಲ್ಮೋಸ್ಟ್ ಗೊತ್ತಿಲ್ಲ ಅನ್ನೋರು ವಿಸಿಟ್ ಮಾಡಿ ಒಂದ್ಸಲ. ತುಂಬಾ ಚೆನ್ನಾಗಿದೆ ಮಠ. ರಾಯರ್ ಭಕ್ತರಿಗೆ ತುಂಬಾನೇ ಲಕ್ ಅಂತಾನೆ ಹೇಳ್ಬೋದು. ಈಗ ಮಂತ್ರಾಲಯಕ್ಕೆ ಹೋಗಕ್ ಆಗಲ್ಲ ಅಂತಂದ್ರೆ ಇಲ್ಲಿಗೆ ವಿಸಿಟ್ ಕೊಟ್ರೆ ಸಾಕು. ಅಲ್ಲಿ ಲುಕ್ ವೈಸ್ ಎಲ್ಲ ನೋಡ್ತಾ ಇರ್ಬೋದು. ರಾಯರ್ ಮಠ ಇದು ಮಂತ್ರಾಲಯದಲ್ಲಿ ಹೇಗಿದೆ ಅದೇ ಲುಕ್ ವೈಸ್ ಬರ್ತಾ ಇದೆ ಅಲ್ಲ. ಮತ್ತೆ ಇನ್ನೂ ಅಲಂಕಾರ ಮಾಡ್ತಾನೆ ಇದ್ರು. ಏನೋ ಇವತ್ತು ಇಷ್ಟು ಎಲ್ಲ ಅಲಂಕಾರ ಎಲ್ಲ ಆಗಿ ರೆಡಿ ಆಗ್ಬಿಡ್ತಿತ್ತು, ಬಟ್ ಇವತ್ತು ಅಲಂಕಾರ ಇವಾಗ ಮಾಡ್ತಾ ಇದ್ರು. ಮತ್ತೆ ಶ್ರೀಗಂಧ ಒರಿಜಿನಲ್ ಗಂಧ ಅಂತ ಕೊಡ್ತಾ ಇರೋದು ಇಲ್ಲೇ ನೋಡ್ತಾ ಇರೋದು ನಾನು. ಅಲ್ಲೇನೆ ತಿಮ್ಮಪ್ಪನ ವಿಗ್ರಹನೂ ಇದೆ. ಮತ್ತೆ ನಮ್ಮ ಮನೆ ದೇವರು ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ, ಅವ್ರ ದರ್ಶನನೂ ಆಯ್ತು. ಮೇಲ್ಕೋಟೆಗೆ ಹೋಗಿ ತುಂಬಾ ವರ್ಷ ಆಯ್ತು, ಆದ್ರೂ ಬಾಸ್ತು ಬ್ಲೆಸ್ಸಿಂಗ್ ಸಿಗ್ತಾನೆ ಇರುತ್ತೆ. ಹರಕೆ ಮಾಡ್ಕೊಂಡಿರೋರು ಬೆಲ್ಲದ ಆರತಿ, ತುಪ್ಪದ ಆರತಿ ಅನ್ಕೊಂಡು ಮಾಡ್ತಾ ಇರ್ತಾರೆ. ಇದು ಅನ್ನಪೂರ್ಣೇಶ್ವರಿ ದೇವಿ. ಅಲ್ಲಿ ಮಂತ್ರಾಕ್ಷತೆ ಕೊಡ್ತಾರೆ ಅಲ್ವಾ, ಅದನ್ನ ತಲೆ ಮೇಲೆ ಬರೀ 1-2 ಕಾಳಷ್ಟು ಹಾಕೊಳ್ಳಿ ಸಾಕು. ಯಾಕಂದ್ರೆ ಕೆಳಗಡೆ ಬಿದ್ದೋಗುತ್ತೆ, ಅದನ್ನೇ ತುಳ್ಕೊ ಓಡಾಡ್ತೀವಿ ಅಲ್ವಾ.